ತುಂಬಾ ಫೇಮಸ್ ಆಗಿರುವ ಲಂಗರ್ವಾಲಿ ದಾಲ್, ಇದು ತುಂಬಾ ರಿಚ್ ಆ್ಯಂಡ್ ಕ್ರೀಮಿ ಆಗಿರುತ್ತೆ. ಆ ರೆಸಿಪಿ ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಗುರುದ್ವಾರದಲ್ಲಿ ಸಿಗುವ ದಾಲ್ ಇದೆ, ಆದರೆ ಅದರಲ್ಲಿ ರಾಜ್ಮಾ ಕೂಡ ಹಾಕಿರ್ತಾರೆ. ಆದರೆ ನಾನು ಹೆಚ್ಚಾಗಿ ಇದೇ 2 ದಾಲ್ ಮಿಕ್ಸ್ ಮಾಡಿ ಮಾಡೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ತುಂಬಾ ಕ್ರೀಮಿಯಾಗಿ ರಿಚ್ ಟೇಸ್ಟ್ ಕೊಡುತ್ತೆ. ನೀವು ಪದೇ ಪದೇ ಇದನ್ನು ಮಾಡ್ತೀರಾ. ಈ ಥರ ಬ್ಲ್ಯಾಕ್ ಹುರದ್ ದಾಲ್ ಜೊತೆ ನಾನು ಚನಾ ದಾಲ್ ಒಂದು 2 ಗಂಟೆ ಅಥವಾ 3 ಗಂಟೆ ನೆನೆಸಿಟ್ಟು ಅದನ್ನು ಕುಕ್ಕರಲ್ಲಿ ಒಂದು 7-8 ವಿಸಿಲ್ ಬೇಯಿಸ್ತೇನೆ. ನೆನೆಸಿದ್ರೆ ಬೇಗ ಬೇಯುತ್ತೆ ಅದು. ಇಲ್ಲಾಂದರೆ ರಾತ್ರಿ ಕೂಡ ನೀವು ನೆನೆಸಿಡ್ಬೋದು. ಬೆಂದ ಮೇಲೆ ನೀವು ನೋಡಿ ಈ ಥರ ಬೀಟರಿಂದ ಇದು ಮಾಡಿ, ಅಥವಾ ಸ್ಪೂನಿಂದ ಕೂಡ ಆಗುತ್ತೆ. ಆವಾಗ ಒಂಥರ ಕ್ರೀಮಿ ಟೆಕ್ಸ್ಚರ್ ಬರ್ತದೆ. ಅದು ತುಂಬ ದಪ್ಪ. ತುಂಬ ಜನ ದಾಲ್ ಅಂದರೆ ಒಂದೇ ಟೈಪ್ ಇದು ಅಂದ್ಕೊಂಡಿದ್ದಾರೆ. ಬೇರೆ ಬೇರೆ ಟೈಪ್ ಇದು ದಾಲ್ ಇದೆ. ಎಲ್ಲ ದಾಲ್ಗಿಂತ ಬ್ಲ್ಯಾಕ್ ಉರದ್ ದಾಲಲ್ಲಿ ಹೈ ಪ್ರಮಾಣದಲ್ಲಿ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಶಿಯಮ್, ಐರನ್ ಮತ್ತು ಫೈಬರ್ ಅಂಶ ಇದೆ. ಇದು ಜೀರ್ಣಕ್ರಿಯೆಗೆ, ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಮ್ಮ ನಾರ್ಮಲ್ ದಾಲ್ಗಿಂತ ಈ ದಾಲೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ತಡ್ಕಕ್ಕೆ ನಾನಿಲ್ಲಿ ಸಾಸಿವೆ, ಜೀರಿಗೆ, ಸೋಂಪು, ಡ್ರೈ ಚಿಲ್ಲಿ, ತೇಜ್ಪತ್ತ ಎಲ್ಲ ಹಾಕ್ತೀನಿ. ಅದೊಂದು ಆನಿಯನ್ ಮತ್ತು ಗ್ರೇಟೆಡ್ ಜಿಂಜರ್ ಕೂಡ ಹಾಕಿ ಅದನ್ನು ಬಾಡಿಸ್ತಾ ಇದ್ದೇನೆ. ನಂತರ ನಾನಿಲ್ಲಿ 1 ಅಥವಾ 2 ಟೊಮೆಟೊ ಹಾಕಿ ಅದನ್ನು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡ್ತೇನೆ. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಒಂದೊಂದೇ ಮಸಾಲ, ಯಾವ ಮಸಾಲ ಬೇಕು ಬೇಸಿಕ್ ಅದು ಹಾಕಿದರೆ ಆಯಿತು. ಇದಕ್ಕೆ ನಾನು ಹಲ್ದಿ, ರೆಡ್ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಕರಿಪತ್ತ ಪೌಡ್ರ್ ಎಲ್ಲ ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ತೇನೆ. ಅಂದರೆ ಟೊಮೆಟೊ ಬೇಯುವ ತನಕ ಇದು ಮಾಡ್ತೇನೆ ನಾನು. ಈ ದಾಲ್ ತುಂಬ ಜನಕ್ಕೆ ಇಷ್ಟ, ಆದರೆ ಮನೇಲಿ ಹೇಗೆ ಮಾಡೋದು ಅಂತ ಬಹುಶಃ ಗೊತ್ತಿರಲಿಕ್ಕಿಲ್ಲ. ಯಾಕೆಂದರೆ ಬ್ಲ್ಯಾಕ್ ಉರದ್ ದಾಲನ್ನು ಹೇಗೆ ಯೂಸ್ ಮಾಡೋದು, ಅಥವಾ ಚನಾ ದಾಲಿಂದ ಕೂಡ ದಾಲ್ ಮಾಡ್ತಾರೆ ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೊರಗಡೆ ಹೋಗಿ ತುಂಬ ಜನ ದಾಲ್ ಮಖನಿ, ದಾಲ್ ಫ್ರೈ ತಿಂತಾರೆ. ಅದರ ಬದಲು ನೀವು ಮನೆಯಲ್ಲೇ ಇದನ್ನು ಟ್ರೈ ಮಾಡಿ. ದಾಲ್ ಮಖನಿ ಟೇಸ್ಟ್ ಬೇಕಾದರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಿ, ಸ್ವಲ್ಪ ಸ್ವೀಟ್ ಬರುತ್ತೆ ಅಷ್ಟೇ. ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಈ ದಾಲನ್ನು ಮಿಕ್ಸ್ ಮಾಡಿ ನೀವು ಮತ್ತೆ ನೋಡಿಕೊಂಡು ನೀರು ಆ್ಯಡ್ ಮಾಡಬೇಕು. ಒಂದು ವೇಳೆ ತೆಳು ಆದರೂ ಪರವಾಗಿಲ್ಲ, ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ದಪ್ಪ ಆಗುತ್ತೆ. ಬಿಸಿ ನೀರು ಆ್ಯಡ್ ಮಾಡಿ, ತಣ್ಣೀರು ಹಾಕಬಾರ್ದು. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ತಡ್ಕಕ್ಕೆ ಬಟರ್ ಅಥವಾ ಗೀ ಹಾಕಿಬಿಟ್ಟು, ಹಿಂಗೆ ಹಾಕಿಬಿಟ್ಟು ಸ್ವಲ್ಪ ಮೇಲ್ಗಡೆಯಿಂದ ಗರಂ ಮಸಾಲ ಹಾಕ್ತಾ ಇದ್ದೇನೆ. ಅಂದರೆ ಒಳ್ಳೆ ಪರಿಮಳ ಕೊಡುತ್ತೆ ಮೇಲ್ಗಡೆಯಿಂದ. ಈ ರೀತಿ ಗರಂ ಮಸಾಲ ಹಾಕಿದರೆ ಸ್ವಲ್ಪ ಕಲರ್ ಕೂಡ ಇದರದ್ದು ಚೇಂಜ್ ಆಗುತ್ತೆ. ಆವಾಗ ನೋಡಿ ಹೇಗೆ ಬಂದಿದೆ ಅಂತ. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬಾರ್ದು. ಹಾಗೆ ಮಾಡಿದರೆ ದಾಲ್ ಬೇರೆ, ಲಿಕ್ವಿಡ್ ಬೇರೆ ಅನಿಸುತ್ತೆ. ನೋಡಿ ಇದೇ ಥರ ಬಾಯ್ಲ್ ಮಾಡಬೇಕು, ಆವಾಗ ಅದು ತಿಕ್ಕಾಗುತ್ತೆ. ನೀವು ಲಾಸ್ಟಿಗೆ ಬೇಕಾದರೆ ಕಸೂರಿ ಮೇಥಿ ಕೂಡ ಹಾಕ್ಬೋದು. ನಾನು ಇದಕ್ಕೆ ಯಾವುದೇ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ, ಅದು ಹಾಕೋದೇನು ತುಂಬ ಚೆನ್ನಾಗಿ ಬರುತ್ತೆ. ಇದರ ಜೊತೆ ಯಾವುದಾದ್ರೂ ಫ್ರೈ ಅಥವಾ ಪಿಕ್ಕಲ್, ಕುಂದ್ರು ಡ್ರೈ ಆ ಥರ ಯಾವುದಾದ್ರೂ ತಿನ್ಬೋದು. ಅಂದರೆ ಯಾವುದರ ಜೊತೆ ಯಾವುದು ತಿಂದರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿದ್ದರೆ ವೆಜ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಂತೂ ರೋಟಿಗೆ, ದೋಸೆಗೆ, ವೈಟ್ ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಹೆಚ್ಚಾಗಿ ಕರ್ಡ್ ಹಾಕಿಬಿಟ್ಟು ತಿಂತಾರೆ, ಆವಾಗ ತುಂಬ ಟೇಸ್ಟಿ ಆಗುತ್ತೆ ಇದು. ಈ ರೆಸಿಪಿಯನ್ನು ಎಲ್ರಿಗೂ ಶೇರ್ ಮಾಡಿ. ತುಂಬಾ ಹೆಲ್ದಿ ರೆಸಿಪಿ ಕೂಡ, ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.